ಶಿವ ಶಿವ ಹೊತ್ತು ಹೊತ್ತು ಏನು ಮಾಡಲಿ ಎಲ್ಲಿಗೆ ಹೋಗಲಿ ನನಗೆ ಎಂತ ಪರಿಸ್ಥಿತಿ ಬಂದೋದಾಗಿತ್ತು ದೇವ, ನನಗೆ ಎಂತ ಪರಿಸ್ಥಿತಿ ಬಂದೋದಾಗಿತ್ತು. ಹೊಣ್ಣಂಗಿ ನಾಡಿನ ರಸನ ಬಿರುದು ಹೋಯಿತು, ಡಂಕನಾಡದ ಹೊಡಕಿ ಹೋಯಿತು, ಹಳ್ಳದ ಮಣ್ಣದ ಹೊಲ ಕಂಟಿ ಕುರಾಡಿ ಹತ್ತಿ ಬೀಳ ಬಿತ್ತು. ಮಡದಿ ಮೈ ಮ್ಯಾಲ 16 ತ್ಯಾಪಿ ಹಚ್ಚಿದ ಸಿಹಿರಿ ಬಂದೈತಿ, ಬೆಳ್ಳಿ ಬಂಗಾರ ಕಬ್ಬನಾಗಿ ಬಿದ್ದವು, ವಜ್ರ ವೈಡೂರ್ಯವೆಲ್ಲ ಕಲ್ಲಿನ ಹರಳಾಗಿ ಬಿದ್ದವು. ಎಷ್ಟಂತ ಹೇಳಲಿ ದೇವ, ಹೊಟ್ಟಿಗೆ ಗತಿ ಇಲ್ಲದೆ ಪಟ್ಟಿಲೆ ನುಚ್ಚ ಕುಡಿಯುವ ಹಳೆ ಬಂದೈತಿಪ್ಪ. ಇದು ಯಾವ ದೇವರ ಶಾಪವೋ, ಇದು ಯಾವ ಜನ್ಮದ ಪಾಪವೋ. ಎಂಬುದು ತಿಳಿಯದಂತಾಗಿದೆ ಗೌಡತಿ, ತಿಳಿಯದಂತಾಗಿದೆ. ಗೌಡರೇ, ನೀವೇನು ಚಿಂತಿಸದಿರಿ, ಮನಸ್ಸಿಗೆ ಧೈರ್ಯ ತಂದುಕೊಳ್ಳಿರಿ. ಏಕೆಂದರೆ ಬಾರದು ಬಪ್ಪದು, ಬಪ್ಪದು ತಪ್ಪದು. ಯಾರಿಗೆ ಬಿಟ್ಟಿಲ್ಲವೆಂಬಂತೆ ನಮಗಾದರೂ ಸಂಕಟ ಬಂದೊದಗಿದೆ. ಬಂದದ್ದು ಬರಲಿ, ಸದ್ಗುರುವಿನ ದಯೆ ನಮ್ಮ ಮೇಲಿರಲಿ. ನಾನಾದರೂ ರೈತ ರಾಯರೋಣ್ಯಾಗ ಹೋಗಿ ಅವರ ಮನೆಯಲ್ಲಿ ಕುಟ್ಟುವುದು ಬೀಸುವುದು ಮಾಡಿ, ಕಸ ಗೂಡಸಿ ಮುಸರೆ ತೊಳೆದು ಮನೆಗೆ ಹಿಡಿಯಕ್ಕಿ ಹಿಡಿ ಜೋಳ 3 ದುಡ್ಡು ತರುತ್ತೇನೆ. 3 ಮನೆಯಿಂದ ಬಂದ ಹಿಡಿಯಕ್ಕಿ ಹಿಡಿ ಜೋಳ ದಿನಾಲು ಬೀಸಿ ಕುದಿಸಿ ಹೊಟ್ಟೆ ಪಾಡಿಗಾಗಿ ಪಟ್ಟೆಯಲ್ಲಿ ನುಚ್ಚು ಮಾಡಿಕೊಂಡು ಕುಡಿಯೋಣ. ಪತಿದೇವ, ನುಚ್ಚು ಮಾಡಿಕೊಂಡು ಕುಡಿಯೋಣ. ಶಿವ ಶಿವ ಏನು ಊರ ಗೌಡತಿಯಾದ ನೀನು ರೈತರಾಯರ ಮನೆಗೆ ಕೆಲಸಕ್ಕೆ ಹೋಗಿ ಕುಟ್ಟುವುದು,
ಬೀಸುವುದು ಮನೆಗುಡಸಿ ಮುಸರ ತೊಳೆಯುವುದೇ ಅಯ್ಯೋ ದುರ್ವಿಧಿಯೇ. ನಮ್ಮ ಮನೆಯಲ್ಲಿ ಸಾವಿರಾರು ಆಳುಗಳು ದುಡಿಯುತ್ತಿದ್ದರು. ಅದನ್ನೇ ನಾವು ಮಂದಿಯ ಮನೆಗೆ ಕೆಲಸಕ್ಕೆ ಹೋಗುವುದೇ ಬೇಡ ಗೌಡತಿ ಬೇಡ. ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡ ಗೌಡತಿ, ಆ ಕೆಲಸ ಮಾತ್ರ ಮಾಡಬೇಡ. ಗೌಡರೇ, ನೀವೇನು ದುಃಖಿಸಬೇಡಿರಿ. ನಮಗಿನ್ನು ಉಳಿದಿರುವ ದಾರಿ ಒಂದೇ. ಗೌಡರೇ, ಹೊತ್ತು ಬಂದಾಗ ಶಿವನು ಕತ್ತೆ ಕಾಲು ಹಿಡಿದಂತೆ ನಾವಾದರೂ ನಡೆಯಬೇಕಾಗಿದೆ. ಕಾಯಕವೇ ಕೈಲಾಸವೆಂಬಂತೆ ದುಡಿದು ತಿಂದರೆ ಯಾರ ಅಂಜಿಕೆಯೂ ನಮಗಿಲ್ಲ ಗೌಡರೇ, ಯಾರ ಅಂಜಿಕೆಯೂ ನಮಗಿಲ್ಲ. ನೀಲಲ್ ಹೊಚ್ಚನ ಧೋವಿ, ನೀ ಹೇಳುವ ಮಾತು ನನಗೂ ಕೂಡ ಸರಿ ಎನಿಸುತ್ತಿದೆ. ನೀನಾದರೂ ರೈತರ ಮನೆಗೆ ಕೆಲಸಕ್ಕೆ ಹೋಗಿ ಕೊಟ್ಟಿ ಬೀಸಿ ಬರುವಾಗ ನಾನೇಕೆ ಸುಮ್ಮನಿರಲಿ? 16 ಎತ್ತಿನ ಒಕ್ಕಲುತನ ಹೋಗಿ ಕುಂಟೆತ್ತ ಕುರುಡು ಕೋಣ ಉಳಿದವು. ಅವುಗಳನ್ನಾದರೂ ತೆಗೆದುಕೊಂಡು ನಾನಾದರೂ ಹಳ್ಳದ ಮಣ್ಣದ ಹೊಲಕ್ಕೆ ಹೋಗಿ ನೇಗಿಲು ಹೂಡಿ ಕಸ ಹಸನು ಮಾಡುತ್ತೇನೆ. ನೋಡು ಗೌಡತಿ, ನಮ್ಮಲ್ಲಿ ಸಿರಿ ಸಂಪತ್ತ ಇದ್ದಾಗ ನಮ್ಮ ಮನೆಯಲ್ಲಿ ಸಾವಿರಾರು ಆಳುಗಳು ದುಡಿಯುತ್ತಿದ್ದರು. ಅನ್ನ ತೀರಿದ ಮೇಲೆ ತನ್ನವರು ಯಾರಿಲ್ಲ ಎಂಬಂತೆ ಎಲ್ಲರೂ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡಿ ನಗುವಂತಾಯಿತು. ನೋಡು ಗೌಡತಿ, ನಗುವಂತಾಯಿತು. ಗೌಡರೇ, ನಮ್ಮ ಶ್ರೀಮಂತಿಕೆ ಎಂದು ಎಷ್ಟೋ ತಲಾಂತರದಿಂದಲೇ ಬಂದದ್ದಾಗಿತ್ತು. ಒಮ್ಮಿಂದೊಮ್ಮಿಲೆ ಹಾಳಾಗಿ ಹೋಯ್ತಲ್ಲ. ಗೌಡರೇ, ಇಲ್ಲೊಂದು ಏನಾದರೂ ಕಾರಣ ಇರಬಹುದೇ? ಗೌಡರೇ, ನಮಗೇನಾದರೂ ಮನೆಯ ದೇವರ ಕಾರಾಟ ಇರಬಹುದೇ? ನೀಲಲ್ ಹಚ್ಚನ ಧೋವಿ, ನೀ ಹೇಳುವ ಮಾತು 100ಕ್ಕೆ 100 ಸತ್ಯ ಇದೆ. ಏಕೆಂದರೆ ನಾವಾದರೂ ಸಿರಿಯ ಸಂಪತ್ತಿನ ಅಮಲಿನಲ್ಲಿ ದಾನ ಧರ್ಮ, ನಮ್ಮ ಮನೆಯ ದೇವರು ಯಾರೆಂಬುದನ್ನೇ ಮರ್ತಿದ್ದೇವೆ. ಹೌದು ಗೌಡತಿ, ನಮ್ಮ ಮನೆಯ ದೇವರು ಯಾರಿರಬಹುದು? ಗೌಡರೇ, ನಮ್ಮ ಮನೆಯ ದೇವರು ಯಡೂರು ಇರನ ಪರ್ವತ ಮಲ್ಲಯ್ಯ, ಕೂಕನೂರ ದ್ಯಾಮವಳಂದು ಹಿಂದೆ ನಮ್ಮ ಅತ್ತೆ ಮಾದಿರು ಹೇಳುತ್ತಿದ್ದರು. ನೀವಾದರೂ ಮನೆಯ ದೇವರಿಗೆ ಹೋಗಿ ಹರಕೆಯನ್ನು ಹೊತ್ತು ಬರಬೇಕು ಪತಿದೇವ. ಅಯ್ಯಯ್ಯೋ, ಶಿವ ಶಿವ. ಗೌಡತಿ, ನಾನಾದರೂ ನಮ್ಮ ಮನೆಯ ದೇವರಿಗೆ ಹೋಗಿ ಹರಕೆಯನ್ನಾದರೂ ಕಟ್ಟಿಕೊಂಡು ಬರಬೇಕೆಂದರೆ 3 ದುಡ್ಡಿನ ಎಣ್ಣೆಯಾದರೂ ಬೇಡವೇ? ಇಡೀ ಅಕ್ಕಿ ಬಾಣ ಬೇಕು ಗೌಡತಿ. ಕೈಯಲ್ಲಿ ಬಿಡಿ ಕಾಸು ಸಹ ಇಲ್ಲ. ನನಗೆ ಏನು ಮಾಡಬೇಕೆಂದು ನನಗೊಂದು ತೋಚದಾಗಿದೆ ಗೌಡತಿ, ತೋಚದಾಗಿದೆ. ಗೌಡರೇ, ನೀವೇನು ಯೋಚಿಸಬೇಡಿರಿ. ನಾನಾದರೂ ರೈತ ರಾಯರ ಮನೆಯಲ್ಲಿ ಕುಟ್ಟಿ ಬೀಸಿ ತಂದಿರುವ ಹಿಡಿ ಅಕ್ಕಿ ಹಿಡಿ ಜೋಳ ಕಟ್ಟಿಕೊಡುತ್ತೇನೆ. ನೀವಾದರೂ ಮನೆಯ ದೇವರಿಗೆ ಹೋಗಿ ಬರುವಂತರಾಗಿರಿ. ಆಗಲಿ ಗೌಡತಿ, ಗಂಟು ನಾನಾದರೂ ನಮ್ಮ ಮನೆಯ ದೇವರಿಗೆ ಹೋಗಿ ಹರಕೆಯನ್ನಾದರೂ ಕಟ್ಟಿಕೊಂಡು ಬರುತ್ತೇನೆ.
ಆಗಲಿ ಗೌಡರೇ. ಹಲೋ.